ಅದೇ ಜಾಗನೇ ಅಲ್ಲಿ ಟರ್ನಾಗಿ ಮೇಲೆ ಹತ್ತುತ್ತೀವಲ್ಲ. ಏನು ಗೊತ್ತಾ, ಅನ್ಯಾಯ ಆಗೋಗ್ಬಿಡ್ತು. ನಿಮಗೆಲ್ಲ ಶಿವಪುರ ಹ್ಯಾಂಗಿಂಗ್ ಬ್ರಿಡ್ಜ್ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೆ. ಆ ರೋಡು ಕಿಷ್ಕಿಂದ ಥರ ಇತ್ತಲ್ಲ, ಒಂದು ಕಾರ್ ಬಂದರೆ ಇನ್ನೊಂದು ಕಾರ್ ಸಿಗಾಕೊಂಡ್ಬಿಡೋ ಥರ ಇತ್ತು. ಅದೇ ಥರ ಆಯಿತು. ಯಾವನೋ ಸರಿಯಾಗಿ ಕಾರ್ ಓಡ್ಸೋಕ್ಕೆ ಬರಲ್ಲ, ಲೆಫ್ಟಿಗೆ ಹೋಗೋ ಸೈಡಿಗೆ ಜಾಗ ಇದೆ ಅಂದರೆ ಬಂದೇ ಬಿಟ್ಟ ಫುಲ್ಲು ಟಚ್ ಮಾಡೋ ಥರ. ಸೊ ಆ ಯೋಚನೆಯಲ್ಲಿ ಶಿವಪುರ ಹ್ಯಾಂಗಿಂಗ್ ಬ್ರಿಡ್ಜ್ಗೆ ಒಂದು ಒಳಗಡೆಗೆ ಲೆಫ್ಟ್ ಟರ್ನ್ ತೊಗೋಬೇಕಿತ್ತು, ಅದನ್ನು ಮಿಸ್ ಮಾಡ್ಕೊಂಬಿಟ್ವಿ. ಮುಂದೆ ಬಂದಮೇಲೆ ರಿಯಲೈಸ್ ಆಯಿತು, ಹಿಂದೆನೇ ಹೊಟ್ಟೋಯ್ತು ಶಿವಪುರ ಹ್ಯಾಂಗಿಂಗ್ ಬ್ರಿಡ್ಜ್ ಅನ್ನೋದು. ನೋಡೋಕ್ಕಾಗಲಿಲ್ಲ, ಇಷ್ಟು ದೂರ ಬಂದು ಶಿವಪುರ ಹ್ಯಾಂಗಿಂಗ್ ಬ್ರಿಡ್ಜ್ ನೋಡೋಕ್ಕಾಗಲಿಲ್ಲ, ಅದೇ ಬೇಜಾರು. ಸೊ ಇವಾಗ ಮತ್ತೆ ವಾಪಸ್ ಯಲ್ಲಾಪುರಕ್ಕೆ ಬಂದಿದ್ದೀವಿ. ನನ್ನ 4ನೇ ಎಪಿಸೋಡ್ಗೆ ವೆಲ್ಕಮ್. ನಾನು ಮಾತಾಡ್ತಾ ಇದ್ದೀನಿ, ಸುಮ್ಮನೆ ಹ್ಯಾಂಗಿಂಗ್ ಬ್ರಿಡ್ಜ್ ನೋಡ್ತಿದ್ದೀನಿ, ನೀವಂತೂ ತೋರಿಸ್ಲಿಲ್ಲ. ಹ್ಯಾಂಗಿಂಗ್ ಬ್ರಿಡ್ಜ್ನ ವಿಡಿಯೋ ನೋಡ್ಕೊಂಬಿಡಿ, ಬೇರೆ ಯಾರಾದರೂ ಹಾಕಿರ್ತಾರೆ, ಅಲ್ಲೇನು ತೋರಿಸ್ತೀನಿ, ನನ್ನ ಮುಖ ತೋರಿಸ್ತಾ ಇದ್ದೀನಿ ನಾನಿಲ್ಲಿ. ನೋಡಿ, ಅದೇ ಶಿವಪುರ ಹ್ಯಾಂಗಿಂಗ್ ಬ್ರಿಡ್ಜು. ಚೆನ್ನಾಗಿತ್ತು, ತುಂಬ ದೊಡ್ಡ ಬ್ರಿಡ್ಜ್ ಅಂತೆ. ಹೋಗಲಿಲ್ಲ, ಮಿಸ್ ಮಾಡಿಬಿಟ್ವಿ. ನಮ್ಮ ಡ್ರೈವರ್ ಸರಿಗೆ ನೋಡಲಿಲ್ಲ, ಮ್ಯಾಪ್ ಹೇಳೋರು ಸರಿಯಾಗಿ ನೋಡ್ಕೊಳ್ಳಿಲ್ಲ ರೂಟ್ನ. ನೀವೇನು ಮಾಡ್ತಿದ್ರೆ? ನಾವು ಹಿಂದೆ ಕೂತಿರೋರು, ನಮ್ಗೆ ಹೆಂಗೆ ಗೊತ್ತಾಗುತ್ತೆ ರೂಟ್ ಎಲ್ಲ ಅಲ್ವಾ. ಸೊ ಇವಾಗ ಯಲ್ಲಾಪುರದಲ್ಲಿ ಊಟಕ್ಕೆ ನಿಲ್ಸಿದ್ದೀವಿ. ಹೋಟೆಲ್ ಹೆಸರೇನಿದು? ಸಂತೃಪ್ತಿನ? ಹೋಟೆಲ್ ಸಂಪೂರ್ಣ. ಏನಿದು ಹೋಟ್ಲ್ ಹೆಸರು? ಸಂಕಲ್ಪ. ಹೋಟೆಲ್ ಸಂಕಲ್ಪ. ಊಟಕ್ಕೆ ನಿಲ್ಸಿದ್ದೀವಿ, ವೆಜ್ ಹೋಟೆಲು. ಊಟ ಮಾಡಿಬಿಟ್ಟು ಹೇಳ್ತೀನಿ ಹೇಗಿತ್ತು ರಿವ್ಯೂ ಅಂತ. ಫುಲ್ ಜಾಲಿ ಜಾಲಿ. ನಾ ಅಕ್ಕನ ಪಕ್ಕ ಕೂತಿದ್ದೀನಿ 2 ದಿವಸದಿಂದ, ಅಷ್ಟಾರು ತಪ್ಪೋದದ್ ಬೇಡವಾ? ಅಂದ್ರೇನು ಅಕ್ಕ ಫುಲ್ಲು ತಪ್ಪೋತ್ತಾಳೆ ಅಂತನಾ? ಯಾವ ಅಕ್ಕನು? ನೀನೇ. ನನ್ನನ್ನೇನು ಅಕ್ಕ ಅನ್ನಲ್ಲ ಅವ್ನು, ಅದಕ್ಕೆ ನೀನೇ ಅಕ್ಕ. ನಾನು ನಿಮ್ ತರ ನಿಜ ಬಂದ್ಬಿಟ್ಟಿದ್ದೀನಿ. ನೋಡ್, ಪಕ್ಕ ಕೂತ್ಕೊಂಡು ನಿನಗೂ ಸ್ಲೀಪಿಂಗ್ ಸಿಕ್ನೆಸ್ ಬಂದ್ಬಿಟ್ಟಿದೆ. ಜೇನುಕಲ್ ಗುಡ್ಡ, ಮಾಗೋಡು ಫಾಲ್ಸ್, ಹಿಂಗೆ 5 ಕಿಲೋಮೀಟರ್ 3 ಕಿಲೋಮೀಟರ್ ಇದೆ. ಇಲ್ಲ ನೋಡಿ, ಫಾಲ್ಸ್ ಪೇಂಟ್ ಮಾಡಿಬಿಟ್ಟಿದ್ದಾರೆ. ಜೇನುಕಲ್ಗೆ ಅಲ್ಲೋಗ್ಬೇಕು, ರೈಟು. ಹಿಂಗೆ ಹೋದ್ರೆ ಫಾಲ್ಸ್. ಎರಡು ಹಿಂಗೆ ಯಾರು ಇತ್ತು ಕಣ. ಅದೇ ನೀನು ತಪ್ಪು ಹೇಳ್ತೀವಿ. ಇವಾಗ ರೈಟ್ಗೆ ಇದ್ರು ಕ್ಯಾಮ್ರಾ ನೋಡ್ತಾ ಇದ್ದ, ಅದಕ್ಕೆ ಅಲ್ಲಿ ನೋಡ್ಲಿಲ್ಲ. ನಾನು ಕ್ಯಾಮ್ರಾ ನೋಡ್ತಾ ಇತ್ತು. ಅಯ್ಯೋ, ಏನ್ ರೋಡ್ಗಳಿಗೂ ಅಪ್ಪ. ಶಿರ್ಸಿದು ಯಲ್ಲಾಪುರದು, ಸಾರಿ ಶಿರ್ಸಿ ಅಲ್ಲ, ಯಲ್ಲಾಪುರದಿಂದ ಮುಂದಕ್ಕೆ ಫುಲ್ಲು ಮಸಾಜ್ ಆಗೋಯ್ತು. ಜುಮ್ 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 ಅಂತ ನಮಗೆ. ರಕ್ಷಿಸಿ. ಯಲ್ಲಾಪುರದಲ್ಲಿ ಊಟ ಮಾಡಿಕೊಂಡು ಮಾಗೋಡ್ ಫಾಲ್ಸ್ ರೀಚ್ ಆಗಿದ್ದೀವಿ. ಈ ಥರ ಇದೆ ಎಂಟ್ರೆನ್ಸಲ್ಲಿ ಪಾರ್ಕಿಂಗು, ದೊಡ್ಡ ಸ್ಪೇಸ್ ಇದೆ ಪಾರ್ಕಿಂಗ್ ಮಾಡೋದಕ್ಕೆ. ಒಳಗೆ ಹೋಗೋಣ ಬನ್ನಿ. ಮಾಗೋಡ್ ಫಾಲ್ಸ್ಗೆ ಬರಬೇಕಾದ್ರೆ ದಾರಿನಲ್ಲಿ ಒಂದು ಕಡೆ ನಿಮಗೆ ಪಾರ್ಕಿಂಗ್ ಅಂದ್ಬಿಟ್ಟು ದುಡ್ಡಿಸ್ಕೊಳ್ತಾರೆ 40 ರೂಪಾಯಿ. ಅದು ಕೊಡೋ ಅವಶ್ಯಕತೆ ಇಲ್ವಂತೆ. 10 ಕಿಲೋಮೀಟರ್ ಮುಂಚೆನೇ, ಫಾಲ್ಸಿಗೆ ಬರೋ 10 ಕಿಲೋಮೀಟರ್ ಮುಂಚೆನೇ 40 ರೂಪೀಸ್ ಇಸ್ಕೊಂಡು ಒಂದು ಚೀಟಿ ಕೊಟ್ಟರು. ನಾವೆಲ್ಲೋ ಪಾರ್ಕಿಂಗಿಗೋ ಅಥವಾ ಒಳಗಡೆ ಎಂಟ್ರಿ ಫೀಸ್ ಥರ ಅಂತ ಅಂದ್ಕೊಂಡು ಕೊಟ್ಟರೆ, ಇಲ್ಲಿ ಒಂದು ಟಿಕೆಟ್ ತೊಗೊಳ್ಬೇಕಾದ್ರೆ ಹೇಳ್ತಾರೆ ಅದೆಲ್ಲ ಕೊಡೋ ಅವಶ್ಯಕತೆನೇ ಇಲ್ಲ, ಅದು ನಮ್ದಲ್ಲ ಅಂತ. ಇಲ್ಲಿ ಸಪ್ರೇಟ್ 20 ರೂಪಾಯಿ ಒಬ್ಬರಿಗೆ ಎಂಟ್ರಿ ಫೀ. ಕಾರ್ಗೆ 20 ರೂಪಾಯಿ, ಗಾಡಿಗಳಿಗೆ 10 ರೂಪಾಯಿ ಇತ್ತು ಎಂಟ್ರಿ ಫೀಸು. ಅಲ್ಲಿ ಯಾರೋ ಪಂಚಾಯಿತಿ ಅವರು ಇಸ್ಕೊಳ್ಳೋದಂತೆ, ಕಲೆಕ್ಟ್ ಮಾಡ್ತಾ ಇರೋದು ದುಡ್ಡು. ತೆರಿಗೆ, ವಾಹನ ತೆರಿಗೆ ಅಂತೆ. ಎಷ್ಟು ಕಡೆ ಎಷ್ಟು ಥರ ಟ್ಯಾಕ್ಸ್ ಕಟ್ಟಬೇಕು ನಾವು, ಎಲ್ಲ ಬರೀ ಟ್ಯಾಕ್ಸಲ್ಲೇ ಮುಗಿದೋಗುತ್ತೆ ನಮ್ಮ ಜೀವನ. ಕೆಲಸ ಮಾಡಿದ್ರು ಟ್ಯಾಕ್ಸು, ಗಾಡಿ ತೊಗೊಂಡ್ರು ಟ್ಯಾಕ್ಸು, ಎಲ್ಗೋದ್ರು ಟ್ಯಾಕ್ಸು. ಸೊ ಇವಾಗ ಬಂದಿದ್ದೀವಿ ಮಾಗೋಡ್ ಫಾಲ್ಸ್ಗೆ. ಬನ್ನಿ, ಇದೆಲ್ಲೂ ಜಾಸ್ತಿ ಇಳಿಯೋಷ್ಟಿಲ್ಲ. ಪಾರ್ಕಿಂಗಿಂದ ಒಂದು 100-200 ಮೀಟರ್ಸ್ ಕೆಳಗಡೆಗೆ ಬಂದರೆ ಫಾಲ್ಸು ವ್ಯೂ ಪಾಯಿಂಟಿಂದ ಕಾಣಿಸುತ್ತೆ. ನೋಡೋಣ ಮಾಗೋಡ್ ಫಾಲ್ಸ್ ಹೇಗಿದೆ ಅಂತ. ಅಲ್ಲಿ ಹೋಟೆಲ್ ಊಟ ಮಾಡಿದ್ದು ಹೆಸರೇನು ಹೇಳಿದೆ? ಅದು ಹೆಸರು ಸಂಕಲ್ಪ. ಹಾಂ, ಹೋಟೆಲ್ ಸಂಕಲ್ಪ. ಊಟ ಚೆನ್ನಾಗಿತ್ತು, ಬರ್ಬೋದು. ಪ್ಲಸ್ ಸ್ಟೇ ಮಾಡೋದು ಕೂಡ ಯಲ್ಲಾಪುರದಲ್ಲೂ ಹೋಟೆಲ್ಸ್ಗಳಿದೆ. ನಾವು ಹೇಗಿರುತ್ತೋ ಏನೋ ಒಂದೇ ಹೋಟೆಲ್ ಅನಿಸುತ್ತೆ ಅಂತ ಅಂದ್ಕೊಂಡು ಸ್ಟೇ ಮಾಡೋ ಬೇಡ ಅಂತ ಅಂದ್ಕೊಂಡ್ವಿ. ಎಚ್ಚರಿಕೆ, ತಡೆಗೋಡೆ ದಾಟುವುದು ನಿಷೇಧಿಸಿದೆ. ದಾಟಬೇಡಿ, ನೀರು ಜಾಸ್ತಿ ಇರುತ್ತಲ್ಲ ಆ ಕಡೆ ಎಲ್ಲ ಫುಲ್ಲು ಫಾಗ್ ಕವರ್ ಆಗಿಬಿಟ್ಟಿದೆ. ಏನು ಕಾಣಿಸ್ತಾನೆ ಇಲ್ಲ. ಅಲ್ಲೂ ಕಾಣಿಸ್ತಿದೆ ಒಂದು, ಕೆಳಗೂ ಹೋದರೆ ಇನ್ನೊಂದು ಪಾಯಿಂಟ್ ಕಾಣುತ್ತೆ.
360 ಕ್ಲಿಪ್ ಹಾಕಿದೆ, ಸಕ್ಕತ್ತಾಗಿದೆ ಅಲ್ಲ, ಒಳ್ಳೆ ಮಜಾ ಬಂತು ಅದು ತೊಗೊಳ್ಬೇಕಾದ್ರೆ. ಆದರೆ ಇನ್ನೂ ಫಸ್ಟ್ ಟೈಮ್ ಅಲ್ವಾ, ಸ್ವಲ್ಪ ಭಯ ಅದು ತಿರುಗಿಸ್ಬೇಕಾದ್ರೆ ಎಲ್ಲಿ ಕಟ್ಟಾಗಿ ಆ ಕಡೆ ಎಗ್ರೋಗಿ ಬಿದ್ದುಬಿಡುತ್ತೆ ಅಂತ. ಇದನ್ನು ಆ್ಯಕ್ಚುಲಿ ಟ್ರೈ ಮಾಡಲಿಲ್ಲ. ಸತೋಡಿ ಫಾಲ್ಸಲ್ಲಿ ಕೂಡ ಟ್ರೈ ಮಾಡಬಹುದಿತ್ತು. ಇಟ್ಸ್ ಓಕೆ, ಏನು ಮಾಡೋಕ್ಕಲ್ಲ. ಇಲ್ಲಿ ಎಷ್ಟೊಂದು ವ್ಯೂ ಪಾಯಿಂಟ್ಸ್ ಇದೆ ಮಾಗೋಡ್ ಫಾಲ್ಸ್ಗೆ ನೋಡೋದಕ್ಕೆ, ಬಟ್ ಅಲ್ಲಿ ಆಲ್ರೆಡಿ ಫುಲ್ಲು ಫಾಗ್ ಕವರ್ ಆಗಿಬಿಟ್ಟಿತ್ತು. ಹಾಗಾಗಿ ಸ್ಟಾರ್ಟಿಂಗಲ್ಲಿ ಏನು ಕಾಣಿಸ್ತು ಅಲ್ಲಿ ಮಾತ್ರ ನಿಂತ್ಕೊಂಡು ನೋಡಿದ್ವಿ. ಇವಾಗ ಕೆಳಗಡೆ ಹೋಗ್ತಾ ಇದ್ದೀವಿ, ನೋಡೋಣ ಅಲ್ಲಿ ಏನು ಕಾಣಿಸುತ್ತೆ ಅಂತ. ಫುಲ್ಲು ಫಾಗ್ ಅಂತೂ ಕವರ್ ಆಗಿದೆ, ಏನು ಕಾಣೋ ಚಾನ್ಸ್ ಅಂತೂ ಇಲ್ಲ. ಕಾಣಿಸಿದ್ರೆ ನಿಮಗೆ ಕೂಡ ತೋರಿಸ್ತೀನಿ. ಅಯ್ಯೋ ಫಾಲ್ಸ್ ತೋರಿಸೋ ಅಷ್ಟೊತ್ತಿಗೆ ಎಲ್ಲ ಕವರ್ ಆಗೋಯ್ತು ಫಾಗು. ಇಲ್ಲಿಗೆ ಬಂದು ನಿಂತ್ಕೊಂಡು ನೋಡ್ತಾ ಇದ್ವಿ, 10-20 ಸೆಕೆಂಡ್ಸ್ ಒಳಗೆ ಎಲ್ಲ ಕವರ್ ಆಗೋಯ್ತು. ನಿಮಗೆ ಫಾಲ್ಸ್ ನೋಡೋ ಅವಕಾಶ ಇಲ್ಲ. ಸ್ವಲ್ಪ ಕ್ಲಿಯರ್ ಆಗಲಿ ತೋರಿಸ್ತೀನಿ ನೋಡಿ. ಲೈಟಾಗಿ ಕಾಣುತ್ತೆ ಇಲ್ಲಿ, ಆ್ಯಕ್ಚುಲಿ ಇಲ್ಲೆಲ್ಲ ಇದೆ ಫಾಲ್ಸ್. ಆ್ಯಕ್ಚುಲಿ ಲೈಟಾಗಿ ಕಾಣಿಸ್ತಾ ಇದೆ. ಸ್ವಲ್ಪ ಫಾಗ್ ಕ್ಲಿಯರ್ ಆದರೆ ಫಾಲ್ಸ್ ಕಾಣುತ್ತೆ ನೋಡಿ. ಇನ್ನೂ ಸ್ವಲ್ಪ ಮೇಲೆ ಬಂದರೆ ವ್ಯೂ ಈ ಥರ ಇದೆ, ಬಟ್ ಫಾಗ್ ಕವರ್ ಆಗ್ತಿರೋದ್ರಿಂದ ಅಷ್ಟೊಂದು ಕ್ಲಿಯರ್ ಆಗಿಲ್ಲ. ಎದುರುಗಡೆ ಇರೋ ಬೆಟ್ಟ ಎಲ್ಲ ಈಗ ಕ್ಲಿಯರ್ ಆಗ್ತಾ ಇದೆ. ಇವಾಗ ಸ್ವಲ್ಪ ಕ್ಲಿಯರ್ ಆಗ್ತಾ ಇದೆ. ಇನ್ನೂ ಮೇಲಕ್ಕೆ ಹೋಗ್ಬೋದು. ಆ್ಯಕ್ಚುಲಿ ಇನ್ನೂ ಒಂದು ವ್ಯೂ ಪಾಯಿಂಟ್ ಇದೆ. ವ್ಯೂ ನಿಮಗೆ ನಂದಿ ಬೆಟ್ಟದಲ್ಲೂ ಸಿಗುತ್ತೆ. ನಂದಿ ಬೆಟ್ಟದಲ್ಲಿ ಫಾಲ್ಸ್ ಇಲ್ಲ ಅಷ್ಟೇ. ನಾವು ಹೋದಾಗ ಯಾವತ್ತೂ ನಂದಿ ಬೆಟ್ಟದಲ್ಲಿ ಈ ಥರ ಫಾಗ್ ನೋಡಿಲ್ಲ. ನಂದಿ ಬೆಟ್ಟದಲ್ಲಿ ಫಾಗ್ ಇವಾಗ ನಂದಿ ಬೆಟ್ಟದಲ್ಲಿ ಫಾಗಿಂತ ಬರೀ ಇಲ್ಲ, ಹೊಟ್ಟೋಯ್ತು ಫಾಗು. ಇದ್ರಲ್ಲ ಮಾಗೋಡ್ ಫಾಲ್ಸ್ ಏನು ಮಸ್ತಾಗಿದೆ, ಸ್ಪೆಕ್ಟಾಕ್ಯುಲರ್ ವ್ಯೂ. ನಾನು ನಿಮಗೆ ಫಸ್ಟ್ ತೋರಿಸಿದ್ದ ವ್ಯೂ ಪಾಯಿಂಟಿಂದ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ವ್ಯೂ. ಇನ್ನೂ ಮುಂದೆ ಹೋಗ್ಬೋದು ಅಂತ ಅಂದರು. ಅಷ್ಟೊಂದು ಹತ್ತಿ ಇಳಿದು ಮಾಡಿದ್ರು ಏನೂ ಕಾಣಿಸ್ಲೇ ಇಲ್ಲ. ಫುಲ್ಲು ಫಾಗ್ ಬರ್ತಾನೇ ಇದೆ. ಫುಲ್ಲು ಫಾಗ್ ಬರ್ತಾ ಆಯಿತು. ಶಿವಪುರ ಹ್ಯಾಂಗಿಂಗ್ ಬ್ರಿಡ್ಜ್ ಮಿಸ್ ಆಯಿತು ಅಂತ ಆವಾಗಲೇ ಬೇಜಾರಿತ್ತು. ಇಲ್ಲಿಗೆ ಬಂದಮೇಲೆ ಕಾಂಪನ್ಸೇಟ್ ಆಯಿತು. ಇವಾಗ ಬೇಜಾರಿಲ್ಲ. ಫಾಲ್ಸ್ ಮಾತ್ರ ಅಷ್ಟು ಚೆನ್ನಾಗಿದೆ. ಫಾಲ್ಸ್ ಯಾಕೋ ಈ ನಡುವೆ ತುಂಬ ಇಷ್ಟ ಆಗ್ತಾಯಿದೆ. ಮುಂಚೆ ನೀರಂದರೆ ಭಯ ಅನಿಸ್ತಿತ್ತು, ಬಟ್ ಇವಾಗ ಇಷ್ಟ ಆಗ್ತಾಯಿದೆ ಫಾಲ್ಸ್ಗಳು. ಸೊ 4ನೇ ಎಪಿಸೋಡ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇದ್ರ ನೆಕ್ಸ್ಟು ಜೇನ್ಕಲ್ಗುಡ್ಡ ವ್ಯೂ ಪಾಯಿಂಟ್ ಹೋಗೋ ಪ್ಲ್ಯಾನ್ ಇದೆ. ಅಕಸ್ಮಾತ್ ಹೋದರೆ ಆ ಕ್ಲಿಪ್ ಕೂಡ ನಿಮಗೆ ಹಾಕ್ತೀನಿ. ಇಲ್ಲಿಂದ ಜಸ್ಟ್ 2-3 ಕಿಲೋಮೀಟರ್ ಅಷ್ಟೇ ಮಾಗೋಡ್ ಫಾಲ್ಸಿಂದ. ಸೊ ಸಿಗೋಣ ನಾಳೆ ಮತ್ತೊಂದು ದಿನ ಶಿರ್ಸಿನಲ್ಲಿ. ಯಾವ ಪ್ಲೇಸ್ ಹೋಗ್ತೀವಿ ಅಂತ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಗೊತ್ತಾಗುತ್ತೆ. ಕವರ್ ಆಗಿರೋದ್ರಿಂದ ವ್ಯೂ ಪಾಯಿಂಟ್ ಏನು ನೋಡೋಕ್ಕಾಗಲ್ಲ ಅಂತ ಮಾಗೋಡ್ ಫಾಲ್ಸ್ ನೋಡಿಕೊಂಡು ಇವಾಗ ಗಂಟೆ ಗಣಪತಿ ಅಂತ ಇಲ್ಲಿ ಒಂದು ಫೇಮಸ್ ಟೆಂಪಲ್ ಇದೆ ಮಾಗೋಡ್ ಫಾಲ್ಸ್ ಹತ್ತಿರದಲ್ಲೇ. ಸೊ ಗಣೇಶನ ದೇವಸ್ಥಾನಕ್ಕೆ ಬಂದಿದ್ದೀವಿ. ಸೊ ಗಣೇಶ ಅಂದಮೇಲೆ ಗರ್ಕೆ ಕೊಡಬೇಕಲ್ವಾ, ಅವನಿಗಿಷ್ಟ ಅಂತ ಗರ್ಕೆ ತೊಗೊಂಡಿದ್ದೀವಿ. ಒಳಗಡೆ ಹೋಗಿ ಗಣೇಶನ ನೋಡೋಣ ಹೇಗಿದೆ ಅಂತ ಬನ್ನಿ. ಇಲ್ಲೂ ಲೈಟಾಗಿ ಮಳೆ ಬರ್ತಾ ಇದೆ. ವಾಹನ ನಿಲುಗಡೆ ಅಂತ ಇಲ್ಲಿ ಬೋರ್ಡ್ ಹಾಕಿದ್ರೆ ದೇವಸ್ಥಾನ ನೋಡು ಏನು ಸಕ್ಕತ್ತಾಗಿದೆ. ಎಷ್ಟು ದೊಡ್ಡ ದೇವಸ್ಥಾನ, ವಾವ್. ಏನೋ ಡಿಫ್ರೆಂಟ್ ಆಗಿದೆ ಅಲ್ಲ ಈ ದೇವಸ್ಥಾನ ಅಂತಾರೆ ನೋಡೋದಕ್ಕೆ. ಮಂಗಳೂರು ಸ್ಟೈಲ್ ಎಲ್ಲ ಇರೋದಾ ಇದು?
ನೋಡಿಲ್ಲ ಯಾಕೆ ಗಂಟೆ ಗಣಪತಿ ಅಂತಾರೆ ಅಂದರೆ ಇಲ್ಲಿ ನೋಡಿ ಎಲ್ಲ ಕಡೆ ಫುಲ್ಲು ಗಂಟೆ. ನೀವು ಕಾಣಿಸ್ತಾ ಇದೆಯಾ, ಇಲ್ಲೆಲ್ಲ ಗಂಟೆ. ಏನಕ್ಕೆ ಗಂಟೆ ಗಣಪತಿ ಅಂತಾರೆ ಅಂದರೆ, ನೀವೇನಾದರೂ ಅಂದ್ಕೊಂಡು ಇಲ್ಲಿಗೆ ಬಂದು ಅಂದ್ಕೊಂಡು ಹೋದರೆ ಗಂಟೆ ಕೊಡ್ತೀನಿ ಅಂತ ಆಗತ್ತಂತೆ. ಅದಾದಮೇಲೆ ಗಂಟೆ ಕೊಡ್ತಾರೆ. ಹಾಗಾಗಿ ಇಷ್ಟೊಂದು ಗಂಟೆ ಇದೆ ಇಲ್ಲಿ. ಏನ್ ಬೀಳಿಸ್ಕೊಂಡ್ರಿ ಪಿಲಿಯನ್ ರೈಡರು? ಅವರಿಗೆ ಛತ್ರಿ ಇಸ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ಸಬ್ಸ್ಕ್ರೈಬ್ ಮಾಡಿಸ್ಕೊಳಕ್ಕೆ ಏನೇನೆಲ್ಲ ಮಾಡ್ತಾರೆ. ಅಣ್ಣ ಅನ್ಲಾಕ್ ಮಾಡು ಗಾಡಿನ. ಮಾಡಿದಂತೆ ಲಾಕ್ ಮಾಡಿದೆ.